ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇಂದು ಬೆಂಗಳೂರಿನ ಐತಿಹಾಸಿಕ ಮತ್ತು ಪ್ರವಾಸ ತಾಣವಾದ ಬುಲ್ ಟೆಂಪಲ್ ಎಂದೇ ಪ್ರಸಿದ್ಧವಾಗಿರುವ ನಂದಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ಸುಮಾರು 16ನೇ ಶತಮಾನದಲ್ಲಿ ಕೆಂಪೇಗೌಡರು 1537ರಲ್ಲಿ ನಿರ್ಮಿಸಿದ್ದಾರೆ. ಪುರಾಣದ ಪ್ರಕಾರ ಇಲ್ಲಿ ರೈತರು ಅಕ್ಕಪಕ್ಕದ ಊರಿನ ರೈತರು ಬೆಳೆಯುತ್ತಿದ್ದ ಶೇಂಗಾವನ್ನು ಬಸವಣ್ಣ ಬಂದು ತಿಂದು ಖಾಲಿ ಮಾಡುತ್ತಿತ್ತು. ಆದ್ದರಿಂದ ಭಯಗೊಂಡ ರೈತರು ಬಸವಣ್ಣನಿಗೆ ನೈವೇದ್ಯಕ್ಕೆ ಶೇಂಗಾವನ್ನು ನೀಡುತ್ತೇನೆಂದು ಕೇಳಿದಾಗ ಬಸವಣ್ಣ ಈ ದೇವಸ್ಥಾನಕ್ಕೆ ಬಂದು ನೆಲೆ ಊರಿದನು. ಅದಕ್ಕೆ ಭಯಗೊಂಡ ರೈತರು ಇದಕ್ಕೆ ನೈವೇದ್ಯ ಮತ್ತು ಅಭಿಷೇಕ ಮಾಡುತ್ತೇನೆಂದು ಕೇಳಿಕೊಂಡಾಗ ಬಸವಣ್ಣ ಈ ದೇವಸ್ಥಾನದಲ್ಲಿ ನೆಲೆಗೊಂಡು ಈ ಬಸವಣ್ಣನ ಪ್ರತಿಮೆಯನ್ನು ಒಂದೇ ವಿಗ್ರಹ ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಮೊದಲಿಗೆ ಇದು ಬೂದು ಬಣ್ಣವಾಗಿ ಕಾಣುತ್ತಿತ್ತು. ಆದರೆ ಭಕ್ತಾದಿಗಳ ನೈವೇದ್ಯದ ಕಾರಣದಿಂದ ಎಣ್ಣೆ ಬೂದಿಯನ್ನು ಬಳಿದು ನೈವೇದ್ಯ ಮಾಡಿದ್ದರಿಂದ ಈಗ ಕಪ್ಪು ಬಣ್ಣಕ್ಕೆ ಬದಲಾಗಿದೆ. ಇಲ್ಲಿ ಬಸವಣ್ಣನ ಶಿಲೆಯು 4.6 ಮೀಟರ್ ಎತ್ತರ ಮತ್ತು 6.1 ಮೀಟರ್ ಉದ್ದವಾಗಿದೆ. ಬಸವಣ್ಣ ವೀಣೆಯ ಮೇಲೆ ಕುಳಿತಿರುವ ದೃಶ್ಯವನ್ನು ಸಹ ನೀವು ನೋಡಬಹುದು. ನಿರಂತರವಾಗಿ ಬಸವಣ್ಣನು ಬೆಳೆಯುತ್ತಿರುವ ದೃಶ್ಯವನ್ನು ಕಂಡು ಆ ಶಿವನು ಬಸವಣ್ಣನ ತಲೆಯ ಮೇಲೆ ಕಬ್ಬಿಣದ ತಟ್ಟೆಯನ್ನು ಹೊಡೆದಿದ್ದಾನೆ. ಅದು ಮಳೆಯ ರೀತಿ ನಿಮಗೆ ಕಾಣುತ್ತದೆ. ಪ್ರತಿ ವರ್ಷವೂ ಕಾರ್ತಿಕ ಸೋಮವಾರದ ಕೊನೆಯ ಸೋಮವಾರದಂದು ಇಲ್ಲಿ ಕಡಲೆಕಾಯಿ ಪರಸೆ ನಡೆಯುತ್ತದೆ.